ಕಡಿಮೆ ದರದಲ್ಲಿ ನೀವು ಮೆಡಿಕಲ್ ಮಾಡಬಹುದು. ಅದರಲ್ಲೂ ಕೂಡ ವಿದೇಶದಲ್ಲೂ ಕೂಡ ನೀವು ಮೆಡಿಕಲ್ನ ಓದಬಹುದು. ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇರೋದು ಡಾಕ್ಟರ್ ಡ್ರೀಮ್ಸ್. ಹಾಗಾದರೆ ಡಾಕ್ಟರ್ ಡ್ರೀಮ್ಸ್ ಬಗ್ಗೆ ಹೆಚ್ಚಿನ ವಿವರ ಬೇಕಾ? ಈ ಕಾರ್ಯಕ್ರಮ ನೋಡಿ ಹಾಗೆ ನೀವು ಕರೆ ಕೂಡ ಮಾಡಬಹುದು. ನಮ್ಮ ಜೊತೆಗೆ ಈ ಡಾಕ್ಟರ್ ಡ್ರೀಮ್ಸ್ನ ಫೌಂಡರ್ ಮುಬಾರಕ್ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಫಸ್ಟ್ಲಿ ನಾನು ನಿಮಗೆ ಕೇಳಬೇಕು, ಡಾಕ್ಟರ್ ಡ್ರೀಮ್ಸ್ ಯಾರಿಗೆಲ್ಲ ಅನುಕೂಲ ಆಗುತ್ತೆ, ಇದರಲ್ಲಿರುವಂತಹ ಫೆಸಿಲಿಟೀಸ್ಗಳೇನು? ಮತ್ತು ಈಗ ಬಹಳಷ್ಟು ಜನಕ್ಕಿರುತ್ತೆ 500+ ಇದ್ದವರಿಗೆ ಮಾತ್ರನೇ ಅವಕಾಶ ಮೆಡಿಕಲಲ್ಲಿ, 500ಕ್ಕಿಂತ ಕಡಿಮೆ ಇದ್ದರೆ ಮಾರ್ಕ್ಸ್ ನಮಗೆ ಸೀಟ್ ಸಿಗಲ್ಲ ಅಂತ. ಡಾಕ್ಟರ್ ಡ್ರೀಮ್ಸ್ನಲ್ಲಿ ಅವಕಾಶ ಸಿಗುತ್ತಾ, ಹೇಗೆ ಮ್ಯಾಮ್? ಈಗ ಇಂಡಿಯಾದಲ್ಲಿರುವಂಥ ಒಂದು ಕಾಂಪಿಟೇಷನ್ ಅಂತ ನೋಡಬೇಕಂದ್ರೆ ಸುಮಾರು 25 ಲಕ್ಷ ವಿದ್ಯಾರ್ಥಿಗಳು ಈ ನೀಟ್ ಎಕ್ಸಾಮನ್ನು ಅಪಿಯರ್ ಮಾಡಿರೋದು. ಈಗ 25 ಲಕ್ಷ ವಿದ್ಯಾರ್ಥಿಗಳಿಗೆ ಸುಮಾರು ನಮ್ಮ ಹತ್ರ ಇರೋದೇ 1 ಲಕ್ಷ ಸೀಟ್ಸು. ಅದರಲ್ಲಿ ಇವಾಗ ಕ್ಯಾಟಗರಿ ವೈಸು ನೋಡಬೇಕಾದ್ರೆ ಕಟ್ ಆಫ್ ತುಂಬ ಜಾಸ್ತಿ ಇದೆ. ಈಗ ಸ್ಟೂಡೆಂಟು ಅಬೌವ್ 500 ತೊಗೊಂಡಿದ್ರೆ ಮಾತ್ರ ಕೌನ್ಸ್ಲಿಂಗ್ ಅಂತ ಅಟೆಂಡ್ ಮಾಡೋಕ್ಕೆ ಸಾಧ್ಯ. ಅವರು ಈಗ ಕೌನ್ಸ್ಲಿಂಗ್ ಅಟೆಂಡ್ ಮಾಡಬೇಕಂದ್ರೆ ಅಬೌವ್ 500 ಬೇಕು. ಈಗ ಲೆಸ್ ದೆನ್ 500 ಇರೋರು ಕೂಡ ಏನಂದರೆ ನಮಗೇನಾದರೂ ಲಕ್ಕಲ್ಲಿ ಮೆಡಿಕಲ್ ಸೀಟ್ ಸಿಗ್ಬೋದಾ ಅಂತ ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ಸ್ ನಡೀತಾ ಇದೆ. ಬಟ್ ಯಾವುದೇ ರೀತಿ ಲಕ್ಕಲ್ಲಿ ಸಿಗುವಂಥ ಒಂದು ಮೆಡಿಕಲ್ ಸೀಟ್ ಅಂದರೆ ಅದು ಲಕ್ಕಲ್ಲಿ ಸಿಗುವಂಥ ಒಂದು ಸೀಟ್ ಅಲ್ಲ. ಬಟ್ ಅದರಲ್ಲಿ ಕಡಿಮೆ ಅಂಕಗಳು ಬಂದಿದ್ದರೂ ಕೂಡ ವಿದೇಶದಲ್ಲಿ ಹೋಗಿ ಒಂದು ಮೆಡಿಕಲ್ ಎಜುಕೇಷನನ್ನು ಮಾಡ್ಕೋಬೋದು. ಈಗ ವಿದ್ಯಾರ್ಥಿಗಳಿಗೆ OBC SC ST ಕ್ಯಾಟಗರಿ ಮತ್ತು ಜನರಲ್ ಕ್ಯಾಟಗರಿ. ಈಗ OBC SC ST ಇರೋರಿಗೆ ಲೆಸ್ ದೆನ್ 500 ಬಂದಿರೋರಿಗೆ ಇಂಡಿಯಾದಲ್ಲಿ ಚಾನ್ಸ್ ಇಲ್ಲವೇ ಇಲ್ಲ. ಯಾಕಂದರೆ ಡೊನೇಷನ್ ಕೊಟ್ಟೋ ಕೆಪಾಸಿಟಿ ಇಲ್ಲ, ಡೊನೇಷನ್ ಕೊಡೋಕ್ಕೆ ಆಗಲ್ಲ ಅಂಥ ವಿದ್ಯಾರ್ಥಿಗಳು ಜಸ್ಟು ನಮ್ಮ ಅಂಕಗಳನ್ನು ನೋಡಿ ನಮಗೆ ಇಂಡಿಯಾದಲ್ಲಿ ಸೀಟ್ ಸಿಗಬೇಕಂದ್ರೆ ತುಂಬಾ ಡಿಫಿಕಲ್ಟ್ ಇದೆ. ಅದೇ ಜನರಲ್ ಕ್ಯಾಟಗರಿ ಆಗಿದ್ದರೆ ಲೆಸ್ ದೆನ್ 550 ಮಾರ್ಕ್ಸ್ ಬಂದಿದ್ದರೆ ಇಂಡಿಯಾದಲ್ಲಿ ಫ್ರೀ ಸೀಟ್ ತಗೋಬೇಕಂದ್ರೆ ತುಂಬಾ ಡಿಫಿಕಲ್ಟ್ ಇದೆ. ಅದಕ್ಕೆ ಬೇಕಾದಂಥ ಒಂದು ಅಂಕಗಳು ಜಾಸ್ತಿ ಇರಬೇಕು. ಇಲ್ಲ ಅಂಕಗಳು ಕಮ್ಮಿ ಇದೆ, ಮಾರ್ಕ್ಸ್ ಕಡಿಮೆ ಬಂದಿದೆ ಅಂದರೆ ಅವರು ಡೊನೇಷನ್ ಮುಖಾಂತರನೇ ಸೀಟ್ ತಗೋಬೇಕು. ಅದು ಎಲ್ಲರಿಗೂ ಪಾಸಿಬಲ್ ಇಲ್ಲ. ಒಂದು ಕಡಿಮೆ ಅಂಕಗಳಿದ್ದರೂ ಕೂಡ ವಿದೇಶದಲ್ಲಿ ಹೋಗಿ ಮೆಡಿಕಲ್ ಮಾಡ್ಬೋದು. ಅಲ್ಲಿರುವಂಥ ಸರ್ಕಾರಿ ಮೆಡಿಕಲ್ ಕಾಲೇಜಸ್ಸು ಈಗ ಜಸ್ಟ್ ನೀಟಲ್ಲಿ 127 ಮಾರ್ಕ್ಸ್ ಬಂದಿದ್ದರೆ ಆ ವಿದ್ಯಾರ್ಥಿ ಫಾರಿನ್ಗೆ ಹೋಗಿ ಮೆಡಿಕಲ್ ಎಜುಕೇಷನನ್ನು ಮುಗಿಸ್ಬೋದು. ಇಂಡಿಯಾಗೆ ಬಂದು ಎಕ್ಸಿಟ್ ಎಕ್ಸಾಮ್ ಬರೆಯೋವರೆಗೂ ಡಾಕ್ಟರ್ ಡ್ರೀಮ್ಸು ಫುಲ್ಫಿಲ್ ಟೋಟಲ್ ಜವಾಬ್ದಾರಿ ಬಂದು ನಮ್ಮದೇ ಓನ್ ಒಂದು ಕಾನ್ಸೆಪ್ಟಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲನ ಮಾಡಿಕೊಡ್ತಾ ಇದ್ದೀವಿ. ಅದೇ ಜನರಲ್ ಕ್ಯಾಟಗರಿ ಆಗಿರೋರು 164 ಮಾರ್ಕ್ಸ್ ಬಂದಿದ್ದರೆ ಅವರು ವಿದೇಶಕ್ಕೆ ಹೋಗಿ ಮೆಡಿಕಲ್ ಎಜುಕೇಷನ್ ಮುಗಿಸ್ಕೊಂಡು ಇಂಡಿಯಾಗೆ ಬಂದು ಪ್ರಾಕ್ಟೀಸನ್ನು ಮಾಡ್ಕೋಬೋದು. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಒಂದು ಕಡಿಮೆ ಅಂಕ ಅಂದರೂ ಕೂಡ 127 ಮಾರ್ಕ್ಸ್ ಬಂದಿದ್ದರೆ ತಾವು ಕೂಡ ತನ್ನ ಮಕ್ಕಳಿಗೆ ವಿದೇಶಕ್ಕೆ ಕಳಿಸಿ ಡಾಕ್ಟ್ರನ್ನು ಮಾಡ್ಬೋದು. ಸುಮಾರು 1,000ಕ್ಕೂ ಹೆಚ್ಚು ಇವತ್ತು ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಡ್ರೀಮ್ಸ್ ಮುಖಾಂತರ ಒಂದು ವೈದ್ಯಕೀಯ ಶಿಕ್ಷಣ ಒಂದು ವಿದ್ಯಾಭ್ಯಾಸ ಮಾಡಿ ಇವತ್ತು ಸ್ಟೂಡೆಂಟ್ ಒಳ್ಳೆಯ ಒಂದು ಪದವಿಯನ್ನು ಪಡೆದು ಇವಾಗ ಕರ್ನಾಟಕದಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ. ಇವಾಗ ತಮ್ಮ ಮಕ್ಕಳಿಗೂ ಕೂಡ ಒಂದು ಮೆಡಿಕಲ್ ಎಜುಕೇಷನ್ ಮಾಡಿಸೋಕ್ಕೆ ಒಂದು ಒಳ್ಳೆಯ ಅವಕಾಶಗಳಿರುತ್ತೆ. ಫಾರಿನ್ಗೆ ಹೋಗಿ ಕಡಿಮೆ ಅಂಕಗಳು ಇದ್ದರೂ ಕೂಡ ಒಂದು ಕಡಿಮೆ ಬಜೆಟ್ ಇದ್ದರೂ ಕೂಡ ಫಾರಿನ್ಗೆ ಹೋಗಿ ಮೆಡಿಕಲ್ ಮುಗಿಸ್ಕೊಂಡು ಬರ್ಬೋದು ಮ್ಯಾಮ್. ಓಕೆ, ಈಗ ಡಾಕ್ಟರ್ ಡ್ರೀಮ್ಸ್ನ ಒಂದು ವಿಶೇಷತೆ ಏನಂತಂದರೆ ಎಂಜಿನಿಯರಿಂಗ್ ಓದುವ ಬಜೆಟ್ನಲ್ಲೇ ಮೆಡಿಕಲ್ ಓದಬಹುದು ಅಂತ. ಹೇಗೆ ಸಾಧ್ಯ ಸರ್, ಅದು ತಿಳಿಸ್ಕೊಡ್ಬೋದಾ ಮ್ಯಾಮ್? ನೋಡಿ, ಈಗ ಯಾವುದೇ ಒಂದು ಇನ್ಸ್ಟಿಟ್ಯೂಟಿಗೆ ಹೋಗಿ ನೀವು ಇಂಜಿನಿಯರಿಂಗೇ ಅಂತ ತಗೊಳ್ಳಿ, ಇಂಜಿನಿಯರಿಂಗ್ಗೆ ಜಾಯಿನ್ ಮಾಡಿಸ್ಬೇಕಂದ್ರೆ ಇಷ್ಟೊಂದು ಮಾರ್ಕ್ಸ್ಗಳು ಬೇಕಾಗುತ್ತೆ, ಪ್ಲಸ್ ಡೊನೇಷನ್ ಅಂತ ಕೇಳ್ತಿದ್ದಾರೆ. ಈಗ ಒಂದು ಒಳ್ಳೆಯ ಇನ್ಸ್ಟಿಟ್ಯೂಟಲ್ಲಿ ಡೊನೇಷನ್ ಕೊಟ್ಟು 35-40 ಲಕ್ಷ ರೂಪಾಯಿ ಕೊಟ್ಟು ಡೊನೇಷನ್ ಕೊಟ್ಟು ಇಂಜಿನಿಯರಿಂಗ್ ಓದೋ ಬದಲು ಅದಕ್ಕಿಂತ ಕಡಿಮೆ ಬಡ್ಜೆಟಲ್ಲಿ ವಿದೇಶದಲ್ಲಿ ಹೋಗಿ ಮೆಡಿಕಲ್ ಮಾಡ್ಕೋಬೋದು. ಈಗ ಜಾಬಿನ ಅವಕಾಶ ನೀವು ನೋಡಿದ್ರೆ, ಆಪರ್ಚುನಿಟಿಗಳು ನೀವು ನೋಡಿದ್ರೆ ತುಂಬಾ ಡಿಫಿಕಲ್ಟ್ ಅಂತ ಅನ್ನಿಸ್ತಾ ಇದೆ. ಈಗ ಬೆಂಗಳೂರು ಅಂದರೆ ಒಂದು IT ಹಬ್ ಅಂತ ಹೇಳ್ತಿದ್ವಿ. ಇವತ್ತು ಎಲ್ಲ ಟೋಟಲ್ IT ಸೆಕ್ಟರ್ಸ್ ಬಂದು ಎಲ್ಲೋ ಒಂದು ಕಡೆ ಬಂದು 40-45% ಮಾತ್ರ ಇರೋದು. ಈಗ 1 ಲಕ್ಷ ರೂಪಾಯಿ 1.5 ಲಕ್ಷ ರೂಪಾಯಿ ಸಂಬಳ ತಗೊತಿರೋಂಥ ಎಂಪ್ಲಾಯೀಸ್ ಎಲ್ಲ ಇವಾಗ 45,000 50,000ಗೆ ಬಂದುಬಿಟ್ಟಿದ್ದಾರೆ. ಯಾಕಂದರೆ ಈಗ ಡಿಮ್ಯಾಂಡ್ ಬಂದು ಜಾಸ್ತಿ ಇದೆ. ಈಗ ಪ್ರಾಜೆಕ್ಟ್ಗಳು ಕಡಿಮೆ ಆಗಿಬಿಟ್ಟಿದೆ. ಈಗ ಪ್ರಾಜೆಕ್ಟ್ಗಳು ಕಡಿಮೆ ಇದ್ದರೂ ಕೂಡ ಮಾಡೋರು ತುಂಬ ಜಾಸ್ತಿ ಜನ ಇದ್ದಾರೆ. ಈಗ ಜಾಬ್ ಆಪರ್ಚುನಿಟಿಗಳು ಇಲ್ಲ. ಇವಾಗ ಅದೇ ಒಂದು ಅಂಕಗಳಿದ್ದರೂ ಕೂಡ ಅದೇ ಒಂದು ಬಜೆಟ್ ಇದ್ದರೂ ಕೂಡ ಫಾರಿನಲ್ಲಿ ಹೋಗಿ ಮೆಡಿಕಲ್ ಮಾಡ್ಬೋದು. ಅದಕ್ಕೂ ಕೂಡ ನಿಮಗೆ ಒಂದು ಜಾಬಿನ ಆಪರ್ಚುನಿಟಿ 100% ಆಪ್ಷನ್ಸ್ ಇರುತ್ತೆ. ಎಲ್ಲಾದರೂ ಕೇಳಿರ್ತೀರ, ಈಗ ಇಂಜಿನಿಯರಿಂಗ್ ಓದಿದ್ದಾನೆ, ಈಗ ಜಾಬ್ಗೆ ಹೋಗ್ತಿದ್ದಾನೆ, ಅವನಿಗೆ ಜಾಬ್ಗಳು ಸಿಗ್ತಾ ಇಲ್ಲ, ಕಡಿಮೆ ಸ್ಯಾಲರಿ ಸಿಗ್ತಾ ಇದೆ ಅಂದ್ಬಿಟ್ಟು. ಅದೇ ಒಂದು ಆಪೋಸಿಟಲ್ಲಿ ನಾನು ಥಿಂಕ್ ಮಾಡಬೇಕಂದ್ರೆ MBBS ಮುಗಿಸಿ ಜಾಬ್ಗೆ ಹೋಗ್ತಾ ಇದ್ದಾನೆ, ಜಾಬ್ ಸಿಗ್ತಾ ಇಲ್ಲ ಅಂತ ಎಲ್ಲೂ ನಾವು ಕೇಳೋಕ್ಕೆ ಚಾನ್ಸೇ ಇಲ್ಲ. ನಮ್ಮದೇ ಆದಂಥ ಒಂದು ಆಪರ್ಚುನಿಟಿ ಇರುತ್ತೆ. ನಮಗೆ ಆದಂಥ ನಾವು ಆ್ಯಸ್ ಎ ಡಾಕ್ಟರ್ ಬಂದು ಎಲ್ಲಿ ಬೇಕಾದರೂ ಹೋಗಿ ಒಂದು ಗೌರ್ಮೆಂಟ್ ಸೆಕ್ಟರಲ್ಲೋ ಇಲ್ಲ ಪ್ರೈವೇಟ್ ಸೆಕ್ಟರಲ್ಲೂ ಕೂಡ ನಾವು ಕೆಲಸ ಮಾಡ್ಕೋಬೋದು. ಯಾವುದೇ ರೀತಿ ಪ್ರಾಬ್ಲಮ್ಗಳಿರಲ್ಲ. ನಮ್ಮ ಒಂದು ಜಾಬ್ ಆಪರ್ಚುನಿಟಿ ಕೂಡ 100% ಇರುತ್ತೆ. ಅಲ್ಲಿ ಇರುವಂಥ ಒಂದು ಇಂಜಿನಿಯರಿಂಗ್ ಓದೋ ಬಜೆಟನ್ನು ನಾನು ಹೇಗೆ ಹೇಳ್ತಾ ಇದ್ದೇನೆ ಅಂದರೆ, ಅಲ್ಲಿರುವಂಥ ಸರ್ಕಾರಿ ಮೆಡಿಕಲ್ ಕಾಲೇಜಸ್ಸು
ಇವಾಗ ಇಂಡಿಯಾದಲ್ಲಿ ಇವಾಗ ಸ್ಟೂಡೆಂಟು NRI ಕೋಟಾ ಅಂದ್ಬಿಟ್ಟು ಬೇರೆ ಬೇರೆ ಕಂಟ್ರಿಯಿಂದ ವಿದ್ಯಾರ್ಥಿಗಳು ನಮ್ಮ ಕಂಟ್ರಿಯಲ್ಲಿ ಬಂದು ಸ್ಟಡಿ ಮಾಡ್ತಾರಂದರೆ ನಮ್ಮ ಹತ್ರ ಇರುವಂಥ ಗೌರ್ಮೆಂಟ್ ಕೋಟಾ ಅದೇ ರೀತಿ ಬಂದು ನಾವು ಕೂಡ ಫಾರಿನ್ಗೆ ಹೋಗ್ಬೋದು. ಅಲ್ಲಿರುವಂಥ ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ಯಾವುದೇ ರೀತಿ ಡೊನೇಷನ್ ಇಲ್ಲದೆ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲದೆ ಬಂದು ಫಾರಿನಲ್ಲಿ ಎಜುಕೇಷನನ್ನು ನಾವು ಕೂಡ ಮಾಡ್ಕೋಬೋದು. ಅದು ಕೂಡ ಬಡ್ಜೆಟ್ಟು ಮಿನಿಮಮ್ 2.5 ಲಕ್ಷ ರೂಪಾಯಿ ಬಡ್ಜೆಟ್ ಇದೆ. 2,50,000 ರೂಪೀಸ್ ಬಡ್ಜೆಟ್ ನಾನು ಕಟ್ಬೋದು ಅಂತ ಇರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಇವತ್ತೊಂದು ಇದು ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಹುತೇಕರು ಮೆಡಿಕಲ್ನ ನಮ್ಮ ಭಾರತದಲ್ಲೇ ಮಾಡಬೇಕು ಅಂತ ಇಷ್ಟಪಡ್ತಾರೆ. ಇನ್ನೂ ಕೆಲವರು ಅಬ್ರಾಡಲ್ಲಿ ಮಾಡಿದ್ರೇ ಒಂದು ಪ್ರೈಡ್ ಅನ್ನೋ ಥರ ಫೀಲ್ ಮಾಡ್ತಾರೆ. ಏನು ಎಜುಕೇಷನ್ ಸಿಸ್ಟಮ್ನ ಡಿಫ್ರೆನ್ಸ್ ಏನು ಎರಡಕ್ಕೂ? ನೋಡಿ, ಈಗ ಟೋಟಲ್ ವರ್ಲ್ಡ್ ವೈಡಲ್ಲಿ ಬಂದು 2 ಟೈಪ್ಸ್ ಆಫ್ ಎಜುಕೇಷನ್ ಬರುತ್ತೆ. ಒಂದು ಬ್ರಿಟಿಷ್ ಪ್ಯಾಟ್ರನು, ಇನ್ನೊಂದು ಅಮೆರಿಕನ್ ಸಿಸ್ಟಮು. ಈಗ ಬ್ರಿಟಿಷ್ ಕರಿಕ್ಯುಲಮ್ ಫಾಲೋ ಮಾಡುವಂಥ ಒಂದು ಕಂಟ್ರಿ ಅಂದರೆ ಅದು ಇಡೀ ಏಷ್ಯಾ. ಎಕ್ಸಾಂಪಲ್ ಈಗ ಇಂಡಿಯಾ, ಶ್ರೀಲಂಕಾ, ಬಾಂಗ್ಲಾದೇಶ್, ನೇಪಾಲ್, ಚೈನಾ ಈ ಒಂದು 5 ಕಂಟ್ರಿಯಲ್ಲಿ ಬಂದು ನಮ್ಮ ಬ್ರಿಟಿಷ್ ಕರಿಕ್ಯುಲಮನ್ನು ಫಾಲೋ ಮಾಡ್ತಾರೆ. ಅಪಾರ್ಟ್ ಫ್ರಮ್ ದಿಸ್ ಜಗತ್ತಲ್ಲಿ ಎಲ್ಲಾದರೂ ಹೋಗಿ ಅವರು ಫಾಲೋ ಮಾಡೋದೇ ಅಮೆರಿಕನ್ ಸಿಸ್ಟಮ್. ಈಗ ಎಜುಕೇಷನ್ ವೈಸು ನಿಮಗೆ ಒಂದು ಸ್ಟೇಟ್ ಬೋರ್ಡ್ಗೂ ಮತ್ತು CBSE ಬೋರ್ಡ್ಗೂ ಬರುವಂಥ ವ್ಯತ್ಯಾಸ ಮಾತ್ರ ಬರ್ಬೋದು. ಬಟ್ ಅಲ್ಲಿರುವಂಥ ಹ್ಯೂಮನ್ ಅನಾಟಮಿ ಆಗಿರ್ಬೋದು, ಫಿಸಿಯಾಲಜಿ ಆಗಿರ್ಬೋದು, ಬಯೋಕೆಮಿಸ್ಟ್ರಿ ಆಗಿರ್ಬೋದು, ಇದೆಲ್ಲ ಒಂದು ಮೇಜರ್ ಸಬ್ಜೆಕ್ಟ್ ಅಲ್ಲೂ ಕೂಡ ಫಾಲೋ ಮಾಡ್ತಾರೆ. ಡಿಫ್ರೆನ್ಸ್ ಅನ್ನೋದು ಏನೂ ಬರೋದಿಲ್ಲ. ಯಾಕಂದರೆ ಈಗ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಏನಂದರೆ ಅಲ್ಲಿಂದ ಓದ್ಕೊಂಬಂದರೆ ವ್ಯಾಲ್ಯೂ ಇರಲ್ಲ, ಅಲ್ಲಿ ಎಜುಕೇಷನ್ ಸಿಸ್ಟಮೇ ಬೇರೆ ಇರುತ್ತೆ. ಯಾಕಂದರೆ CBSE ಬೋರ್ಡ್ಗೂ ಒಂದು ಸ್ಟೇಟ್ ಬೋರ್ಡ್ಗೂ ಬರುವಂಥ ವ್ಯತ್ಯಾಸನೇ ಅಲ್ಲೂ ಕೂಡ ಬರೋದು. ಯಾವುದೇ ರೀತಿ ಅಷ್ಟೊಂದು ಒಂದು ಡಿಫ್ರೆನ್ಸ್ ಅಂತ ಬರೋದಿಲ್ಲ. ಒಂದು ಮಿನಿಮಮ್ ಮಾರ್ಕ್ಸ್ ಇದ್ದರೂ ಕೂಡ ವಿದ್ಯಾರ್ಥಿ ಫಾರಿನ್ಗೆ ಹೋಗ್ಬೋದು. ಒಂದು ಕಡಿಮೆ ಅಂಕಗಳು ಬಂದಿದ್ದರೂ ಕೂಡ ಒಂದು 127 ಮಾರ್ಕ್ಸ್ ಬಂದಿದೆ, ಪ್ಲಸ್ಸು ನೀಟಲ್ಲಿ 127 ಮಾರ್ಕ್ಸು, ಪ್ಲಸ್ಸು PUCಯಲ್ಲಿ ಒಂದು 50% ಮಾರ್ಕ್ಸ್ ಬಂದಿದ್ದರೂ ಕೂಡ ಫಾರಿನ್ಗೆ ಹೋಗಿ ಮೆಡಿಕಲ್ ಮಾಡ್ಬೋದು. ಯಾವುದೇ ರೀತಿ ಮಚ್ಚು ಡಿಫ್ರೆನ್ಸ್ ಬರೋದಿಲ್ಲ. ಈಗ ಕರ್ನಾಟಕದಿಂದ ಸ್ಮಾಲ್ ಒಂದು ಹಳ್ಳಿಯಿಂದ ಕೂಡ ವಿದ್ಯಾರ್ಥಿಗಳಿಗೆ ಫಾರಿನಿಗೆ ಕಳಿಸಿದ್ದೀವಿ. ಇವತ್ತು ಮೆಡಿಕಲ್ ಮುಗಿಸ್ಕೊಂಡು ಬಂದು ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೆಲಸ ಮಾಡ್ತಿದ್ದಾರೆ. ಈಕ್ವಲ್ ರೈಟ್ ಸಿಕ್ಕಿದೆ, ಈಕ್ವಲ್ ಎಜುಕೇಷನ್ ಇರೋದ್ರಿಂದ ಬಂದು ಸ್ಟೂಡೆಂಟ್ಗಳಿಗೆ ಒಂದು ಒಳ್ಳೆ ಆಪರ್ಚುನಿಟಿಗಳಿರುತ್ತೆ. ಒಂದು ಕಡಿಮೆ ಅಂಕಗಳು ಬಂದಿದ್ದರು, ಕಡಿಮೆ ಬಡ್ಜೆಟ್ ಇದ್ದರೂ ಕೂಡ ಫಾರಿನ್ಗೆ ಹೋಗಿ ಮೆಡಿಕಲ್ ಮಾಡ್ಕೋಬೋದು. ರೈಟ್, ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸೋಣ. ಮೈಸೂರಿನಿಂದ ಪ್ರಸನ್ನ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಡಾಕ್ಟರ್ ಡ್ರೀಮ್ಸಿಂದ ಮುಬಾರಕ್ ಅವರಿದ್ದಾರೆ ನಮ್ಮ ಜೊತೆಗೆ, ಮಾತನಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಪ್ರಸನ್ನ ಅವರೇ ನಮಸ್ಕಾರ. ನಮಸ್ತೆ ಸರ್, ನಾವು ಪ್ರಸನ್ನ ಅಂತ ಮೈಸೂರಿಂದ. ಹೇಳಿ ಮ್ಯಾಮ್. ಸರ್, ಈಗ ನಾವು ಇನ್ ಕೇಸ್ ಇಲ್ಲಿ ಸಿಗ್ಲಿಲ್ಲ, ಸೀಟು ಅಲ್ಲಿ ಫಾರಿನಲ್ಲಿ ಓದಿಸ್ಬೇಕು ಅಂತ ನಾವು ಅನ್ಕೊಂಡ್ರೆ ಅಲ್ಲಿ ಫೀಸ್ ಸ್ಟ್ರಕ್ಚರ್ ಹೆಂಗೆ ಒಂದೇ ಸಲ ಪೇಮೆಂಟ್ ಮಾಡ್ಬೇಕಾಗುತ್ತೆ ಎಂಟೈರ್ ಮೆಡಿಕಲ್ ಕೋರ್ಸ್, ಇಲ್ಲ ಇಯರ್ಲಿ ಕಟ್ಬೋದಾ? ಆ ಥರ ಏನಾದ್ರು? ಓಕೆ, ಸ್ಟೂಡೆಂಟ್ದು ಪರ್ಸೆಂಟೇಜ್ ಏನಿದೆ ಸರ್ ಸ್ಟೂಡೆಂಟ್? ಸರಿ, 520 ಇದೆ ಸರ್. 520. ಓಕೆ, ನೀಟಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಸರ್? ಅದೇ ನೀಟಲ್ಲಿ 520 ಇದೆ. ನೀಟಲ್ಲಿ 520 ಮಾರ್ಕ್ಸ್ ಬಂದಿದೆ. ಯಾವ ಕ್ಯಾಟಗರಿ ಬರುತ್ತೆ ನಿಮ್ಮದು? 3A. 3A ಬರುತ್ತೆ, OBC ಕ್ಯಾಟಗರಿ. ಈಗ ಈಗ ಸ್ಟೂಡೆಂಟ್ಗೆ ಇಂಡಿಯಾದಲ್ಲಿ ಸೀಟ್ ತೊಗೋಬೇಕಾದ್ರೆ ಸರ್ ತಮಗೆ ಡಿಮ್ಯಾಂಡ್ ಗೊತ್ತಿದೆ. ಬಟ್ ಫಾರಿನಲ್ಲಿ ಅಂದರೆ ಜಸ್ಟು ಎಲಿಜಿಬಲ್ ಮಾರ್ಕ್ಸ್ ಮಾತ್ರ ಕೇಳ್ತಾರೆ. ಯಾಕಂದರೆ ಫಾರಿನ್ ಅವ್ರಿಗೆ ನೀಟ್ ಬೇಕಾಗಿಲ್ಲ. ನಾಳೆ ನಾವು ವಿದೇಶಕ್ಕೆ ಹೋಗಿ ಮೆಡಿಕಲ್ ಮುಗಿಸ್ಕೊಂಡು ಇಂಡಿಯಾಗೆ ಬಂದು ನಾನು ಪ್ರಾಕ್ಟೀಸ್ ಮಾಡಬೇಕಂದ್ರೆ ನನಗೆ ನೀಟು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀಟು ನಮ್ಮ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಕೇಳೋದು 127 ಮಾರ್ಕ್ಸ್ ಇದ್ದರೆ ತಾವು ಕೂಡ ಮೆಡಿಕಲ್ ಮಾಡ್ಬೋದು. ಇವಾಗ ಬಡ್ಜೆಟ್ ಒಂದೇ ಕನ್ಸರ್ನ್ ಇಲ್ಲ. ಯಾಕಂದರೆ 6 ವರ್ಷಕ್ಕೆ 12 ಇನ್ಸ್ಟಾಲ್ಮೆಂಟನ್ನು ಕೊಡ್ತೀವಿ. ಒಂದೇ ಸತಿ ನಮಗೆ ಕಟ್ಟೋಕ್ಕಾಗಲ್ಲ. ಯಾಕಂದರೆ ಆಪ್ಷನ್ ನಾವು ತಂದಿರೋದೇ ಆ ಥರನೇ. ಇಂಜಿನಿಯರಿಂಗ್ ಓದೋ ಬಡ್ಜೆಟಲ್ಲಿ ಮೆಡಿಕಲ್ ಅಂದರೆ ಸುಮಾರು 15 to 20 lakh ರೂಪೀಸ್ ಬಡ್ಜೆಟ್ ಇದ್ದರೆ ತಾವು ಮೆಡಿಕಲ್ ಮಾಡಿಸ್ಕೋಬೋದು ಸರ್. ಸೊ ಅದರಲ್ಲಿ ಇವಾಗ ಮಿನಿಮಮ್ ಬಡ್ಜೆಟ್ ಅಂದರೂ ಕೂಡ ಫಸ್ಟ್ ಇಯರಲ್ಲಿ ಸ್ಟೂಡೆಂಟು ಫಾರಿನಿಗೆ ಹೋಗಬೇಕಂದ್ರೆ ಸುಮಾರು 36 ಡಾಕ್ಯುಮೆಂಟ್ ರೆಡಿ ಮಾಡಬೇಕಾಗುತ್ತೆ. ಅವನಿಗೆ 36 ಡಾಕ್ಯುಮೆಂಟ್ಸು. ಈಗ ಸ್ಟೂಡೆಂಟ್ಗೆ ಅಡ್ಮಿಷನ್ ಪ್ರಾಸೆಸ್ಸು, ವೀಸಾ, ಇನ್ವಿಟೇಷನ್ ಲೆಟರ್ ಫ್ರಮ್ ಮಿನಿಸ್ಟ್ರಿ, ಫಾರಿನ್ ಅಫೇರ್ ಲೆಟರು, ಎಕ್ಸ್ಟರ್ನ್ ಅಫೇರ್ ಲೆಟರು, ಈ ಥರ ಸುಮಾರು 36 ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಫಾರಿನಿಗೆ ಕಳಿಸ್ತೀವಿ. ಯಾವುದೇ ರೀತಿ ಸರ್ 15-20 ಲಕ್ಷ ಅಂದರೆ ಒಂದೇ ಸತಿ ಕೊಡೋ ನೆಸೆಸಿಟಿ ಇರೋದಿಲ್ಲ. 6 ವರ್ಷಕ್ಕೆ 12 ಇನ್ಸ್ಟಾಲ್ಮೆಂಟು ಸ್ವಲ್ಪ ಕಟ್ಕೊಂಡ್ಬರ್ತೀನಿ. ಅಂದರೆ ತಾವು ಮೈಸೂರಿಂದ ಸುಮಾರು ಆಲ್ರೆಡಿ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಈ ವರ್ಷ ಫಾರಿನಿಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಕೂಡ ಮಾತಾಡ್ಬೋದು. ಮತ್ತು ಯಾವ್ಯಾವ ಕಾಲೇಜಲ್ಲಿ ಹೋಗ್ತಿದ್ದಾರಲ್ಲ ಅದಕ್ಕೂ ಕೂಡ ಒಂದು ಒಳ್ಳೆ ಅವಕಾಶ ಮಾಡಿಕೊಡ್ತೀವಿ ಸರ್. ನಮ್ಮ ನಂಬರ್ ಬರ್ತಾ ಇದೆ 9035061122. ಅದಕ್ಕೊಂದು ಕಾಲ್ ಮಾಡಿ. ಮೈಸೂರಿಂದ ಏನು 1.5 ಮಿನಿಮಮ್ ಅಂದರೆ 2 to 2.5 hour ಜರ್ನಿ. ಸೊ ಇಮಿಡಿಯೇಟ್ ನೀವು ಆಫೀಸಿಗೆ ಬಂದರೆ ನಿಮಗೆ ಇಂಡಿಯಾದಲ್ಲಿ ಸಿಗ್ತಾ ಇಲ್ಲ ಅಂದರೂ ಕೂಡ ಫಾರಿನಲ್ಲಿ ಒಂದು ಒಳ್ಳೆಯ ಅವಕಾಶನ ಮಾಡಿಕೊಡ್ಬೋದು ಸರ್. ಥ್ಯಾಂಕ್ ಯು ಪ್ರಸನ್ನ ಅವರೇ, ಕರೆ ಮಾಡಿದ್ದಕ್ಕೆ. ಬಾಗಲಕೋಟೆಯಿಂದ ಕಾಲಪ್ಪ ಬಡಿಗೇರ್ ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಡಾಕ್ಟರ್ ಡ್ರೀಮ್ಸ್ನ ಫೌಂಡರ್ ಮುಬಾರಕ್ ಅವ್ರು ನಮ್ಮ ಜೊತೆಗಿದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ ಸರ್.
ಸರ್ ನಮಸ್ಕಾರ. ನಮಸ್ಕಾರ. ಸರ್ ಅದು ಇವಾಗ ನನ್ನ ಮಗಳು PUC ಸೆಕೆಂಡ್ ಇಯರ್ ಸೈನ್ಸ್ ಓದ್ತಾ ಇದ್ದಾಳೆ. ಓಕೆ. ಅವಳು ಇವಾಗ ನೀಟ್ ಅಲ್ಲಿ ಆ ಕಾಲೇಜಲ್ಲಿ ಇಲ್ಲ. Okay. ಅದು ಯಾವ್ದೋ ಇನ್ನೊಂದಿದೆ ಅಲ್ರಿ, ಅದು ಯಾವ್ದು ಸರ್ ನೀಟ್ ಇಲ್ಲ ಅಂದರೆ ಪ್ರಾಬ್ಲಮ್ ಏನೂ ಇಲ್ಲ. ಸೆಕೆಂಡ್ PUC ಎಕ್ಸಾಮ್ ಆಗಿದ ತಕ್ಷಣ ನಮ್ಮದೇ ನೀಟ್ ಇನ್ಸ್ಟಿಟ್ಯೂಟ್ ಇದೆ, ಅದರಲ್ಲೇ ಜಾಯಿನ್ ಮಾಡಿಸ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಮ್ಮ ನಂಬರ್ ಬರ್ತಾ ಇದೆ ನೋಡಿ, ಅದಕ್ಕೊಂದ್ಸತಿ ಕಾಲ್ ಮಾಡಿ. ಲಾಂಗ್ ಟರ್ಮ್ ಈಗ ಸ್ಟೂಡೆಂಟ್ಗೆ ಲಾಂಗ್ ಟರ್ಮ್ಗೆ ಕ್ಲಾಸಸ್ ಇದೆ ನಮ್ಮ ಹತ್ರ, ಪ್ಲಸ್ಸು ಕ್ರ್ಯಾಶ್ ಕೋರ್ಸ್ಗೂ ಕೂಡ ನಮ್ಮ ಹತ್ರ ಆಪ್ಷನ್ಸ್ ಇರುತ್ತೆ. ಸೇಮ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಕಾಲ್ ಮಾಡಿ ಎಕ್ಸಾಮ್ PUC ಎಕ್ಸಾಮ್ ಆಗಿದ ತಕ್ಷಣ ನಿಮಗೆ ಸುಮಾರು 2 ತಿಂಗಳು ಟೈಮ್ ಸಿಗುತ್ತೆ. ಇಮಿಡಿಯೇಟ್ ನೀವು ಬೆಂಗಳೂರಿಗೆ ಕರ್ಕೊಂಬನ್ನಿ ಸರ್, ನಮ್ಮ ಹತ್ರ ಲಾಂಗ್ ಟರ್ಮ್ಗೂ ಕೂಡ ಆಪ್ಷನ್ಸ್ ಇದೆ, ಮತ್ತು ಕ್ರ್ಯಾಶ್ ಕೋರ್ಸ್ಗೂ ಕೂಡ ನಮ್ಮ ಹತ್ರ ಆಪ್ಷನ್ಸ್ ಇದೆ ಸರ್. ಥ್ಯಾಂಕ್ ಯು ಕಾಲಪ್ಪ ಅವರೇ ಕರೆ ಮಾಡೋದಕ್ಕೆ. ಈಗ ಬೆಂಗಳೂರಲ್ಲಿ ಸುಮಾರು ಕನ್ಸಲ್ಟೆನ್ಸಿಗಳಿದ್ದಾವೆ, ಅದಕ್ಕೂ ಡಾಕ್ಟರ್ ಡ್ರೀಮ್ಸ್ಗೂ ಏನು ಡಿಫ್ರೆನ್ಸ್ನ ನಾವು ಕಾಣಬಹುದಾಗಿದೆ? ನೋಡಿ, ಈಗ 14 ಇಯರಿಂದ ಇದೇ ಒಂದು ಕಾನ್ಸೆಪ್ಟಲ್ಲಿ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ಕೊಂಡು ಬಂದಿದೆ ಅಂದರೆ ಇದೇ ಒಂದು ಒಳ್ಳೆಯ ಒಂದು ಆಪ್ಷನ್ ಅಂತ ಹೇಳ್ಬೋದು ನಾನು. ಏನಕ್ಕಂದರೆ ಸುಮಾರು ಏಜೆನ್ಸೀಸ್ ಬಂದಿದೆ. ಇವತ್ತು ಬೆಂಗಳೂರಂದರೆ ಸುಮಾರು ಏಜೆನ್ಸಿ ಇದೆ. ಈಗ ಕೋಟಾ ರಾಜಸ್ಥಾನಿಂದ ಹಿಡಿದು ಈ ಕಡೆ ನಮಗೆ ಡೆಲ್ಲಿ ನಾರ್ತ್ ಕಡೆಯಿಂದ ಸುಮಾರು ಏಜೆನ್ಸೀಸ್ ಬಂದಿದೆ. ಈಗ ಬೆಂಗಳೂರಲ್ಲೂ ಕೂಡ ಸುಮಾರು ನಾವು ಕಳಿಸಿರುವಂಥ ವಿದ್ಯಾರ್ಥಿಗಳ ಪೇರೆಂಟ್ಸ್ಗೂ ಕೂಡ ನಾವು ಏಜೆನ್ಸಿ ಹಾಕ್ಕೊತೀವಿ ಅಂದ್ಬಿಟ್ಟು ಅವರೇ ಹಾಕ್ಕೊಂಡಿದ್ದಾರೆ ಅವ್ರ ಏಜೆನ್ಸೀಸಿಗೆ. ಯಾಕಂದರೆ ಅಲ್ಲಿ ನಾಳೆ ಏನಾದರೂ ತೊಂದರೆ ಬಂತು, ಏನಾದರೂ ಆಪ್ಷನ್ ಬಂತಂದರೆ ನಾಳೆ ಆ ಕಡೆ ಈ ಕಡೆ, ಈಗ ಯುಕ್ರೇನ್ ಯುದ್ಧ ಆಯಿತು, ಸುಮಾರು ಏಜೆನ್ಸೀಸ್ ಇತ್ತಿಲ್ಲಿ. ಈಗ ಸ್ಟೂಡೆಂಟಲ್ಲಿ ಹೋಗಿ ಸಿಗಾಕೊಂಡ ಮೇಲೆ ಏನು ದಾರಿಗಳು ಗೊತ್ತಾಗಿಲ್ಲ ಅವ್ರಿಗೆ, ಏನು ಮಾಡಬೇಕು. ಯಾಕಂದರೆ ಒಂದು ಪ್ರೀಮಿಯಂ ಯೂನಿವರ್ಸಿಟಿ, ಒಂದು ಪ್ರೀಮಿಯಂ ಏಜೆನ್ಸಿ ಇರೋದ್ರಿಂದ ಬಂದು ಅವರಿಗೆ ಪ್ರತಿಯೊಂದಕ್ಕೊಂದು ಮಾಹಿತಿ ಕೊಟ್ವಿ ನಾವು. ಈಗ ಸ್ಟೂಡೆಂಟ್ಗೆ ಯುಕ್ರೇನಿಂದ ಚೆನ್ನೈವರೆಗೂ ಒಂದು ಒಂದೇ ಭಾರತ್ ಮಿಷನಲ್ಲಿ ಸ್ಟೂಡೆಂಟ್ ವಾಪಸ್ ಬಂದರು. ಇವತ್ತು ಒಳ್ಳೆಯ ಸರ್ವಿಸನ್ನು ಕೊಟ್ಟಿದ್ದೀವಿ. ಇವಾಗ ಏನಾಗಿದೆ ಅಂದರೆ ನಾವು ಕಳಿಸ್ತಿರೋ ಈಗ ಅಡ್ಮಿಷನ್, ನಾವು ಕೂಡ ಅಡ್ಮಿಷನ್ ಮಾಡ್ಕೋಬೋದು. ಅಲ್ಲಿ ಕಾಲೇಜು ಅಷ್ಟೇ ಗೊತ್ತಿರುತ್ತೆ, ನಾಳೆ ಇಲ್ಲಿ ಬಂದ ಮೇಲೆ ಎಕ್ಸಿಟ್ ಎಕ್ಸಾಮ್ ಯಾರು ಮಾಡಿಸ್ಕೊಡ್ತಾರೆ ಅವ್ರಿಗೆ. ಈ ಪೇರೆಂಟ್ಸ್ ಕೂಡ ಏನು ಮಾಡ್ತಾರೆ ಅಂದರೆ ಸ್ಮಾಲ್ ಒಂದು ತಪ್ಪು, ಒಂದು 20-30 ಸಾವಿರ ರೂಪಾಯಿ ಡಿಫ್ರೆನ್ಸಲ್ಲಿ ಅವ್ರು ಕಳಿಸ್ತಿದಾರಲ್ಲ ಅಂತ ಕಳಿಸ್ತಾರೆ. ಅಲ್ಲಿ ಹೋಗಿ ಇಳಿದು ಯಾರು ಕರ್ಕೊಂಡು ಹೋಗೋರು ಯಾರು ಇರಲ್ಲ, ಇದೆಲ್ಲ ಎಲ್ಲ ಪ್ರಾಬ್ಲಮ್ಗಳು ಬರುತ್ತೆ. ಅಲ್ಲಿ ಒಂದು ಸತಿ ಹೋಗಿ ಸಿಗಾಕೊಂಡ್ಮೇಲೆ ಸರ್ ಈ ಥರ ಕಳಿಸಿದ್ವಿ, ಈ ಥರ ಪ್ರಾಬ್ಲಮ್. ನನ್ನ ಹತ್ರ ಸುಮಾರು ಜನ ಬಂದಿದ್ದಾರೆ, ಸರ್ ಈ ಥರ ಹೋಗಿ ಆ ಏಜೆನ್ಸಿಗೆ ಅಡ್ಮಿಷನ್ ಮಾಡಿದ್ವಿ ಸರ್, ಅವ್ರದ್ದು ಲಾಸ್ಟ್ ಅಡ್ಮಿಷನ್ ಮಾಡಬೇಕಾದ್ರೆ ಇಲ್ಲಿತ್ತು ಏಜೆನ್ಸಿ, ಇವಾಗ ನೋಡಿದ್ರೆ ಬೇರೆ ಕಡೆ ಕೂತಿದ್ದಾರೆ ಅವರು, ಯಾವ ಥರ ಸರ್ ಮಾಡ್ಬೋದು ಪ್ರಾಸೆಸ್ಸು, ನಮ್ಗೆ ಹೇಗೆ ನಂಬೋದು? ಅದಕ್ಕೋಸ್ಕರ ಏನಂದರೆ ಒಂದು 14 ಇಯರಿಂದ ಒಂದೇ ಪ್ಲೇಸಲ್ಲಿ ಕೂತ್ಕೊಂಡು ಒಂದು ರಿಜಿಸ್ಟ್ರೇಷನನ್ನು ಮಾಡಿ ಸ್ಟೂಡೆಂಟ್ಗೆ ಅಲ್ಲಿ ಕಳಿಸಿ ಇವತ್ತು ಮೆಡಿಕಲ್ ಮುಗಿಸ್ಕೊಂಡು ಬರೋವರೆಗೂ ಎಲ್ಲ ಒಂದು ಸರ್ವಿಸನ್ನು ಕೊಡ್ತಾಯಿದ್ವಿ ಅಂದರೆ ಇದು ಒಂದು ಡಿಫ್ರೆನ್ಸ್ ಅಂತ ಗೊತ್ತಾಗುತ್ತೆ ಪೇರೆಂಟ್ಸ್ಗೆ. ಸೊ ಅದಕ್ಕೋಸ್ಕರ ಸ್ಟೂಡೆಂಟು ಯಾವುದೇ ಏಜೆನ್ಸಿ ಇದ್ದರೂ ಕೂಡ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ, ಯಾವ ಯೂನಿವರ್ಸಿಟಿಗೆ ಕಳಿಸ್ತಾ ಇದ್ದಾರೆ, ಯೂನಿವರ್ಸಿಟಿ ಹೇಗಿದೆ, ಇವಾಗ ಅಲ್ಲಿ ಹೋದ ಮೇಲೆ ಯಾರು ಸರ್ವಿಸ್ ಕೊಡ್ತಾರೆ ಅವ್ರ ನಂಬರೆಲ್ಲ ತೊಗೊಂಡು ಮಾತಾಡಬೇಕು. ಯಾಕಂದರೆ ಸುಮಾರು ಬರೋರೆಲ್ಲ 14 ವರ್ಷ 15 ವರ್ಷ ಅಂತ ಹೇಳ್ತಾರೆ. ಯಾಕಂದರೆ ಕೋರಮಂಗಲ ಅಂದರೆ ಈಗ ನಮ್ಮ ಅಕ್ಕಪಕ್ಕನೇ ಸುಮಾರು ಒಂದು 13-14 ಕನ್ಸಲ್ಟೆನ್ಸೀಸ್ ಆಯ್ತು. ಈಗ ಸುಮಾರು ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಈಗ ಏಜೆನ್ಸೀಸೇ ಇರಲಿಲ್ಲ. ಬೆಂಗಳೂರಲ್ಲಿ ಒನ್ ಆಫ್ ದಿ ಓಲ್ಡೆಸ್ಟ್ ಏಜೆನ್ಸಿ ಅಂದರೆ ನಮ್ಮ ಡಾಕ್ಟರ್ ಡ್ರೀಮ್ಸ್ ಇರೋದು. ಇವಾಗ ಆ ಒಂದು ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಸರ್ವಿಸ್ ಕೊಡ್ತಾ ಬರ್ತಾ ಇದ್ದೀವಿ. ಸುಮಾರು ಇವತ್ತು ಒಂದು 550 to 600 ಸ್ಟೂಡೆಂಟ್ ನಮ್ಮ ಸ್ಟೇಟಿಂದ ಹೋಗ್ತಿದ್ದಾರೆ ಅಂದರೆ ನಾವು 14 ಇಯರಿಂದ ಕೊಟ್ಟಿರೋಂಥ ಒಂದು ಸರ್ವಿಸು. ಸೊ ನಮಗೆ ರೆಫರೆನ್ಸಸ್ ಮುಖಾಂತರನೇ ಮಿನಿಮಮ್ 50 to 70 ಅಡ್ಮಿಷನ್ ಬಂದು ಜಸ್ಟ್ ರೆಫರೆನ್ಸಲ್ಲಿ ಅಡ್ಮಿಷನ್ ಬರುತ್ತೆ. ಏನಕ್ಕೆಂದರೆ ಅಲ್ಲಿ ಅವ್ರ ಮಕ್ಕಳಿಗೆ ಕಳಿಸಿ ಇವತ್ತು ಒಳ್ಳೆಯ ಸರ್ವಿಸನ್ನು ಕೊಟ್ಟಿದ್ದೀವಿ. ಸೊ ಅದಕ್ಕೋಸ್ಕರ ಅದು ಸುಮಾರು ನಿಮಗೆ ಡಿಫ್ರೆನ್ಸ್ಗಳು ಬರುತ್ತೆ. ಒಂದು ಕಡಿಮೆ ವೆಚ್ಚದಲ್ಲಿ ಮೆಡಿಕಲ್ ಮಾಡಬೇಕು, ಮತ್ತು ಅಲ್ಲಿ ಕಳಿಸಿ ಮುಗಿಸ್ಕೊಂಡು ಬಂದ ನಂತರ ಒಂದು ಎಕ್ಸಿಟ್ ಎಕ್ಸಾಮ್ ಬರೆಯೋವರೆಗೂ ಕೂಡ ಟೋಟಲ್ ಏನೇನು ಬೇಕಾಗುತ್ತೆ, ಯಾವ ಥರ ಪ್ರಿಪೇರ್ ಮಾಡಬೇಕು ಸ್ಟೂಡೆಂಟ್ಗೆ, ಪ್ರತಿಯೊಂದಕ್ಕೂ ಕೂಡ ಅವ್ರಿಗೊಂದು ಮಾಹಿತಿ ಕೊಡ್ತೀವಿ. ಓಕೆ, ಸುಪ್ರಿಯಾ ಕಾಲ್ ಮಾಡಿದ್ದಾರೆ ವಿಜಯಪುರದಿಂದ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಮುಬಾರಕ್ ಅವರಿದ್ದಾರೆ ಡಾಕ್ಟರ್ ಡ್ರೀಮ್ಸ್ ಇಂದ, ಮಾತಾಡಿ. ಪ್ರಿಯಾ ಅವರೇ ನಮಸ್ತೆ, ಹೇಳಿ ಮಾ. ನಮಸ್ತೆ ಸರ್. ಸರ್ ನಾನು ಬಿಜಾಪುರ ಡಿಸ್ಟಿಕ್ ಇಂದ ತಾಳಿಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ಮ್ಯಾಮ್. ಸರ್ ನನ್ನ ಮಗ ಇವಾಗ ನೀಟ್ ಎಕ್ಸಾಮ್ ಬರ್ದಿದ್ದಾನೆ ಸರ್ ಈ ಸರಿ. ಓಕೆ, ಎಷ್ಟು ಬಂದಿದೆ ಮಾರ್ಕ್ಸು? 586 ಬಂದಿದೆ ಸರ್. 586 ಬಂದಿದೆ. ಯಾವ ಕ್ಯಾಟಗರಿ ಬರುತ್ತೆ? ನಮ್ದು ಜನರಲ್ ಬರುತ್ತೆ ಸರ್, ಯಾವುದು ಬರಲ್ಲ ನಮ್ದು ಕ್ಯಾಟಗರಿ. ಓಕೆ, ಜನರಲ್ ಕ್ಯಾಟಗರಿ ಅಂದ್ರೆ ಮೇಡಮ್ ನೋಡಿ 605 ಮಾರ್ಕ್ಸ್ ತೊಗೊಂಡಿರೋರೇ ಬಂದು ಅಡ್ಮಿಷನ್ ಮಾಡಿದ್ದಾರೆ ಮ್ಯಾಮ್. 605 ಅವರೇ ಬಂದು ಅಡ್ಮಿಷನ್ ಮಾಡಿದ್ದಾರೆ ಅಂದರೆ 580ಗಂತೂ ತುಂಬ ಡಿಫಿಕಲ್ಟ್ ಇದೆ. ಬಾಗಲಕೋಟೆ ಅಂತ ಹೇಳ್ತಾ ಇದ್ದೀರಾ, ನಿಯರ್ ಬೈ ಸುಮಾರು ವಿದ್ಯಾರ್ಥಿಗಳು ಈ ವರ್ಷ ಕೂಡ ಹೋಗ್ತಾ ಇದ್ದಾರೆ ಮೇಡಮ್. ಅವರೇ ಒಂದು ಆ ಗ್ರೂಪಲ್ಲಿ ವಿದ್ಯಾರ್ಥಿಗಳಿಗೆ ಕಳಿಸ್ಕೊಡ್ಬೋದು. ಆಪ್ಷನ್ಸ್ ಚೆನ್ನಾಗಿದೆ. ಇದು PUC ಎಷ್ಟು ಮಾರ್ಕ್ಸ್ ಬಂದಿದೆ ಮೇಡಮ್ ಸ್ಟೂಡೆಂಟ್ಗೆ? 8 ಬಂದಿದೆ ಸರ್. ಒಂದು ವರ್ಷ ಲಾಂಗ್ ಟರ್ಮ್ ತಗೊಂಡಿದ್ದೆ ಸರ್. ಫಸ್ಟ್ ಟೈಮಿಗೆ 460 ಬಂದಿತ್ತು ಸರ್ ಅವನಿಗೆ. ಓಕೆ, ಈ ಸರ ಲಾಂಗ್ ಟರ್ಮ್ ತಗೊಂಡು ಮತ್ತೆ ಈ ಸೆಕೆಂಡ್ ಟೈಮ್ ಸರ್ ಬರ್ದಿರೋದು ಅವನು. ಓಕೆ, 2 ವರ್ಷ ಆಲ್ರೆಡಿ. ಈಗ ಲಾಸ್ಟ್ ಇಯರ್ 1 ವರ್ಷ ವೇಸ್ಟ್ ಮಾಡಿದ್ದೀರಾ, ಈ ವರ್ಷ ಕೂಡ 1 ವರ್ಷ ವೇಸ್ಟ್ ಆಗುತ್ತೆ. ಈಗ ಮೇಡಮ್ ನೋಡಿ, ಈಗ ಮೆಡಿಕಲ್ ಮಾಡಬೇಕಂದ್ರೆ ಇಂಡಿಯಾ ಮತ್ತು ಅಬ್ರಾಡಲ್ಲಿ ಈಗ ಕಾಮನ್ ಎಂಟ್ರೆನ್ಸು ಕಾಮನ್ ಎಕ್ಸಿಟ್ ಈಕ್ವಲ್ ಮಾಡಿದ್ದಾರೆ.
ಸೊ ವರಿ ಮಾಡೋ ನೆಸೆಸಿಟಿ ಇಲ್ಲ. ನೀವು ಇಲ್ಲಿ ಡೊನೇಷನ್ ಮುಖಾಂತರ ತಗೊಳ್ಳೋಕ್ಕಿಂತ ಅದು ಕಡಿಮೆ ವೆಚ್ಚದಲ್ಲಿ ಫಾರಿನಿಗೆ ಕಳಿಸಿ ಮೆಡಿಕಲ್ ಮಾಡಿಸಿ. ನಿಮಗೆ ಬಿಜಾಪುರ ಬಾಗಲಕೋಟಿಂದ ಸುಮಾರು ವಿದ್ಯಾರ್ಥಿಗಳಿದ್ದಾರೆ, ಅವ್ರ ಜೊತೆ ಕೂಡ ನಿಮಗೆ ಮಾತಾಡ್ಸೋಣ ಮೇಡಮ್. ನಮ್ಮದು ನಂಬರ್ ಬರ್ತಾ ಇದೆ, ಅದಕ್ಕೊಂದು ಸತಿ ಕಾಲ್ ಮಾಡಿ ಇನ್ಫಾರ್ಮೇಷನ್ ತೊಗೊಳ್ಳಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆಫೀಸಿಗೆ ಬನ್ನಿ, ಒಂದು ಇನ್ಫಾರ್ಮೇಷನ್ ತಿಳ್ಕೊಬೋದು. ಇಂಡಿಯಾದಲ್ಲಿ ಆಗ್ತಾನೇ ಇಲ್ಲ, ಯಾಕಂದರೆ ಲಾಸ್ಟ್ ಇಯರು ವೇಸ್ಟ್ ಮಾಡಿದ್ದೀರಾ, ಈ ವರ್ಷ ಕೂಡ ಟೈಮ್ ವೇಸ್ಟ್ ಆಗ್ತಾ ಇದೆ. ಮುಂದಿನ ವರ್ಷ ಬಂದು ಸುಮಾರು 30 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ನೀಟ್ ಎಕ್ಸಾಮಿಗೆ ಬರೀತಾ ಇರೋದು. ಸೊ ಅದಕ್ಕೋಸ್ಕರ ವರ್ಷ 5-5 ಲಕ್ಷ ಸ್ಟೂಡೆಂಟು ಜಾಸ್ತಿ ಆಗಬೇಕಾದ್ರೆ ಸೀಟ್ ಸಿಗೋದು ಡೌಟ್ ಇದೆ ಮೇಡಮ್. ಸೊ ಅದಕ್ಕೋಸ್ಕರ ನಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ಸ್ ಇದೆ, ಒಂದು ವೆಲ್ ಟ್ರೈನ್ಡ್ ಎಕ್ಸ್ಪೀರಿಯನ್ಸ್ಡ್ ಮ್ಯಾನೇಜರ್ಸ್ ಇದ್ದಾರೆ, ಅವ್ರಿಗೊಂದು ಸತಿ ಕಾಲ್ ಮಾಡಿ ಒಂದು ಮಾತಾಡಿಕೊಂಡ್ರೆ ನಿಮಗೆ ತಮ್ಮ ಬಜೆಟಲ್ಲಿ ಯಾವ್ಯಾವ ಕಾಲೇಜಸ್ ಬರುತ್ತೆ ಒಂದು ಮಾಹಿತಿ ಗೊತ್ತಾಗುತ್ತೆ ಮ್ಯಾಮ್. ಓಕೆ, ಥ್ಯಾಂಕ್ ಯು ಸುಪ್ರಿಯಾ ಅವರೇ ಕರೆ ಮಾಡಿದ್ದಕ್ಕೆ. ಸೊ ಡಾಕ್ಟರ್ ಡ್ರೀಮ್ಸ್ನ ನಂಬರ್ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಹೆಚ್ಚಿನ ವಿವರ ನೀವು ಡೈರೆಕ್ಟಾಗಿ ಆಫೀಸ್ಗೆ ಹೋಗಿ ಕೂತು ಮಾತನಾಡಿ ಬಗೆಹರಿಸ್ಕೊಳ್ಬಹುದು. ಸೊ ಈಗ ನಾವು ಮಾತನಾಡೋಣ ಸ್ಪಾಟ್ ಅಡ್ಮಿಷನ್ ಬಗ್ಗೆ. ಸೊ ಯಾವೆಲ್ಲ ಬ್ರಾಂಚಸಲ್ಲಿ ಅಡ್ಮಿಷನ್ಸ್ ಪ್ರಕ್ರಿಯೆ ಆಗ್ತಾ ಇದೆ, ಏನೆಲ್ಲ ಡಾಕ್ಯುಮೆಂಟ್ಸ್ ತರಬೇಕು, ಮತ್ತು ಫೀಸ್ ಏನಾದರೂ ಫಸ್ಟ್ ಬಂದಾಗಲೇ ಕಟ್ಟಬೇಕಾಗುತ್ತಾ, ಹೇಗೆ ಅದ್ರ ಬಗ್ಗೆ ವಿವರಣೆ ಕೊಡೋದು? ಇವತ್ತು ಸ್ಪಾಟ್ ಅಡ್ಮಿಷನಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಸ್ಟೂಡೆಂಟು ಅವರು 10th ಮಾರ್ಕ್ಸ್ ಕಾರ್ಡು, 12th ರಿಸಲ್ಟ್ ಕಾಪಿ, ಆಧಾರ್ ಕಾರ್ಡು, ಒಂದು ಫೋಟೋ ತಗೊಂಡು ಆಫೀಸ್ಗೆ ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡಬೇಕಾಗುತ್ತೆ. ಅಲ್ಲಿ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ. ಮ್ಯಾನೇಜರ್ಸ್ ಇದ್ದಾರೆ, ವೆಲ್ ಟ್ರೈನ್ಡ್ ಎಕ್ಸ್ಪೀರಿಯನ್ಸ್ಡ್ ಮ್ಯಾನೇಜರ್ಸ್ ಫ್ರಮ್ ಪಾಸ್ಟು 10 to 12 ಇಯರಿಂದ ಅವ್ರಿಗೆ ಇರುವಂಥ ಎಕ್ಸ್ಪೀರಿಯನ್ಸನ್ನು ಅವರು ಸ್ಟೂಡೆಂಟು ಮತ್ತು ಪೋಷಕರ ಮುಂದೆ ಅದೊಂದು ಪ್ರಾಸೆಸನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಆ ಒಂದು ಕಾನ್ಸೆಪ್ಟಲ್ಲಿ ಸ್ಟೂಡೆಂಟ್ ಏನು ಬೇಕಾಗುತ್ತೆ, ಈಗ ಯಾವ ಕಂಟ್ರಿಗೆ ಹೋದರೆ ಅವ್ರಿಗೆ ಚೆನ್ನಾಗಿರುತ್ತೆ, ಎಲ್ಲಿ ಇನ್ಫಾರ್ಮೇಷನ್ನು, ಯಾವ ಯೂನಿವರ್ಸಿಟಿ, ಯಾವ ಕಂಟ್ರಿ, ಮತ್ತು ಬಜೆಟ್ ಎಷ್ಟಾಗುತ್ತೆ, ಪ್ರತಿಯೊಂದಕ್ಕೊಂದು ಮಾಹಿತಿ ಗೊತ್ತಾಗುತ್ತೆ. ಈಗ ಸ್ಟೂಡೆಂಟು ಇಡೀ ಒಂದು ಕರ್ನಾಟಕ ಅಂದರೆ ಬೇರೆ ಒಂದು ಡಿಸ್ಟ್ರಿಕ್ಸಿಂದ ಬರ್ತಾರೆ ಅಂದರೂ ಕೂಡ ಆ ಒಂದು ಡಿಸ್ಟ್ರಿಕ್ಸಿಂದ ಎಷ್ಟು ವಿದ್ಯಾರ್ಥಿಗಳು ಹೋಗಿದ್ದಾರೆ, ಈ ವರ್ಷ ಹೋಗ್ತಿರೋರು ಯಾರಿದ್ದಾರೆ, ಅವ್ರ ಜೊತೆ ಕೂಡ ಒಂದು ಮಾತಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರ ಜೊತೆ ಒಂದು ಮಾತಾಡಿಕೊಂಡು ಸ್ಪಾಟ್ ಅಡ್ಮಿಷನ್ ಅಂದರೆ, ಇವತ್ತು ಯಾವುದೋ ಒಂದು ಕಾಲೇಜ್ ನನಗೆ ಇಷ್ಟ ಆಯ್ತಪ್ಪ, ಈ ಕಂಟ್ರಿಯಲ್ಲಿ ಈ ಒಂದು ಕಾಲೇಜ್ ನನಗೆ ಓಕೆ ಅಂದರೆ ಅಲ್ಲೇ ಒಂದು ಸ್ಪಾಟ್ ಬುಕ್ಕಿಂಗಲ್ಲಿ ಒಂದು 10,000 ರೂಪಾಯಿ ಕಟ್ಟಿ ಸ್ಪಾಟ್ ಅಡ್ಮಿಷನನ್ನು ಮಾಡಿಕೊಂಡ್ರೆ ಅವ್ರಿಗೊಂದು ಸೀಟು ಬ್ಲಾಕ್ ಆಗುತ್ತೆ. ಈಗ 500 ಆ್ಯಂಡ್ ಅಬವ್ ಬಂದಿದೆ, ಅವರು ಇಲ್ಲ ನಾವು ಸೆಕೆಂಡ್ ಆಪ್ಷನ್ ಅಬ್ರಾಡ್ ನೋಡ್ತೀವಿ ಅಂತ ಇರ್ತಾರೆ, ಅವರಿಗೆ ಒಂದು ಅಡ್ಮಿಷನ್ ಮಾಡಿ ಸೀಟನ್ನು ಬ್ಲಾಕ್ ಮಾಡಿಕೊಡ್ತೀವಿ. ಇಂಡಿಯಾದಲ್ಲಿ ನೋಡಿ ಆಗಿಲ್ವಾ, ಫಾರಿನ್ಗೆ ಕಂಟಿನ್ಯೂ ಮಾಡ್ಕೋಬೋದು ಪ್ರಾಸೆಸ್ಸು. ಬಟ್ ಒಂದೊಂದು ವರ್ಷ ಅಂತ ಸುಮಾರು ಈ ವರ್ಷ 3 ವರ್ಷ 4 ವರ್ಷ ವೇಸ್ಟ್ ಮಾಡಿರುವಂಥ ವಿದ್ಯಾರ್ಥಿಗಳು ಸುಮಾರಿದ್ದಾರೆ. ಈ ವರ್ಷ ಸುಮಾರು ಅಡ್ಮಿಷನ್ ಆಯಿತು, 3 ಇಯರ್ ವೇಟ್ ಮಾಡಿ ಇಂಡಿಯಾದಲ್ಲಿ ಸೀಟ್ ಸಿಕ್ಕಿಲ್ಲ. ಯಾಕಂದರೆ ಪ್ರತಿ ವರ್ಷ 5-5 ಲಕ್ಷ ಸ್ಟೂಡೆಂಟು ಜಾಸ್ತಿ ಆಗ್ತಾಯಿದ್ದಾರೆ, ಸೀಟ್ಸು ಅಷ್ಟೇ ಇದೆ. ಚಲೋ ಒಂದು ಕಡೆ ಸೀಟು ಜಾಸ್ತಿ ಆಗ್ತಿದೆ, ಒಂದು ಕಡೆ ಬರೆಯೋ ಸಂಖ್ಯೆನೂ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ನಾವು ಸೀಟು ಟ್ರೈ ಮಾಡ್ಬೋದು. ಸೀಟ್ ಅಷ್ಟೇ ಇದೆ, ಬಟ್ ಇಂಡಿಯಾದಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಬಂದು ಇಂಡಿಯಾದಲ್ಲಿ ಸೀಟ್ ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ವಿದ್ಯಾರ್ಥಿಗಳಿಗೆ ಫಾರಿನಲ್ಲಿ ಒಂದು ಅಡ್ಮಿಷನ್ ಮಾಡಿ ಒಂದು ಸೀಟ್ ಬುಕ್ ಮಾಡ್ಕೋಬೇಕಂದ್ರೆ ಮಿನಿಮಮ್ ಒಂದು 10,000 ರೂಪಾಯಿ ಕಟ್ಟಿ ಸೀಟನ್ನು ಬ್ಲಾಕ್ ಮಾಡ್ಕೋಬೋದು. ಬೈ ಚಾನ್ಸ್ ಇಂಡಿಯಾದಲ್ಲಿ ಸಿಗ್ತಾ ಓದ್ಕೊಳ್ಳಿ, ಕ್ಯಾನ್ಸಲ್ ಮಾಡಿದ್ರು ಕೂಡ ತಮ್ಮ ಅಮೌಂಟ್ ನಿಮಗೆ ರೀಫಂಡ್ ಆಗುತ್ತೆ. ಪ್ಲಸ್ ಇನ್ನೊಂದು, ಇಂಡಿಯಾದಲ್ಲಿ ಸಿಕ್ಕಿಲ್ವಾ ಕಂಟಿನ್ಯೂ ಮಾಡ್ಬೋದು, ಸಿಗ್ತಾ ಇಂಡಿಯಾದಲ್ಲೇ ಅವರು ಕಂಟಿನ್ಯೂ ಎಜುಕೇಷನ್ ಮಾಡ್ಕೋಬೋದು. ಒಂದು ಲೆಸ್ ದೆನ್ 500 ಬಂದಿದೆ, OBC SC ST ಕ್ಯಾಟಗರಿಗೆ ಸಿಗೋದು ಡೌಟ್ ಇದೆ. ಜನರಲ್ ಕ್ಯಾಟಗರಿ ಲೆಸ್ ದೆನ್ 550, 600 ಲೆಸ್ ದೆನ್ ಬಂದಿರೋರಿಗೂ ಕೂಡ ಇಂಡಿಯಾದಲ್ಲಿ ತಗೊಳ್ಳೋದು ತುಂಬಾ ಡಿಫಿಕಲ್ಟ್ ಇದೆ. ಅಂಥದ್ರಲ್ಲಿ ಕೂಡ ಸ್ಟೂಡೆಂಟ್ಗೆ ಒಂದು ಆಪರ್ಚುನಿಟಿ ಇದೆ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವಿಸಿಟ್ ಮಾಡಿ ಒಂದು ಇನ್ಫಾರ್ಮೇಷನ್ ಪಡ್ಕೋಬೋದು. ಸೊ ಈಗ ಅಬ್ರಾಡಲ್ಲಿ ಓದಿದ್ದವ್ರಿಗೆ, ಮೆಡಿಕಲ್ ಮಾಡಿದವ್ರಿಗೆ ಎಕ್ಸಿಟ್ ಎಕ್ಸಾಮ್ ತುಂಬ ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡೋದಾದರೆ, ಎಕ್ಸಿಟ್ ಎಕ್ಸಾಮ್ ಇವಾಗ ಸ್ಟೂಡೆಂಟ್ಗೆ ಫಾರಿನಿಗೆ ನಾವು ಕಳಿಸ್ತೀವಿ, ಸ್ಟೂಡೆಂಟ್ ಅಲ್ಲಿ ಹೋಗಿ ಎಜುಕೇಷನ್ ಮಾಡ್ತಾರೆ. ಬಟ್ ಇಂಡಿಯಾಗೆ ಬಂದ ಮೇಲೆ ಒಂದು ಎಕ್ಸಿಟ್ ಎಕ್ಸಾಮು ಬರೀಲೇಬೇಕಾಗುತ್ತೆ, ದಟ್ ಈಸ್ ಮ್ಯಾಂಡೇಟ್ರಿ. ಇವಾಗ ಏನು ಮಾಡ್ತಾರೆ, ನೆಕ್ಸ್ಟ್ಗೆ ಲಾಗು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಎಕ್ಸಾಮ್ ಅಂದರೆ ಇಟ್ ಇಸ್ ಲೈಕ್ ಸ್ಟೂಡೆಂಟ್ ಮೆಡಿಕಲ್ ಮಾಡ್ತಾನೆ, ಇಂಡಿಯಾದಲ್ಲಿ ಮಾಡಿದ್ರು ಕೂಡ ನೆಕ್ಸ್ಟ್ ಎಕ್ಸಾಮ್ ಕಂಪಲ್ಸರಿ ಬರೀಬೇಕಂತ ಹೇಳ್ತಿದ್ದಾರೆ. ಈಗ ಸ್ಟೂಡೆಂಟು ಡೊನೇಷನ್ ಕೊಟ್ಟು ಓದಬೇಕಾದ್ರೇ ಎಕ್ಸಿಟ್ ಎಕ್ಸಾಮ್ ಮ್ಯಾಂಡೇಟ್ರಿ ಅಂದರೆ, ಫಾರಿನ್ಗೆ ಹೋಗಿ ಇವರು ಒಂದು 15 to 20 lakh ರೂಪಾಯಿಸಲ್ಲಿ ಮೆಡಿಕಲ್ ಮುಗಿಸ್ಕೊಂಡು ಬರೋದು. ಸೊ ಮ್ಯಾಂಡೇಟ್ರಿ ಎಕ್ಸಿಟ್ ಎಕ್ಸಾಮ್, ಯಾಕಂದರೆ ಅವರು ಓದ್ಬಿಟ್ಟು ಬರ್ತಾರಾ ಇಲ್ಲ ದುಡ್ಡು ಕೊಟ್ಟು ಪಾಸ್ ಆಗ್ತಾರಾ, ಏನು ಮಾಡ್ತಾರೆ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಸೊ ಗೌರ್ಮೆಂಟ್ ಇದು ಮಾಡಿರೋದು ಇಟ್ ಇಸ್ ಲೈಕ್ 100% ರೈಟ್ ಅಂತ ಹೇಳ್ತೀನಿ ನಾನು. ಎಕ್ಸಿಟ್ ಎಕ್ಸಾಮ್ ಬರೆದ್ರೆ ಏನಾಗುತ್ತೆ ಅಂದರೆ ಈ ಡಾಕ್ಟ್ರ್ ಕೇಪಬಲ್ ಇದಾನ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಮ್ಯಾಂಡೇಟ್ರಿ ಏನಿದೆ, ಎಕ್ಸಿಟ್ ಎಕ್ಸಾಮ್ ಬರೆಸಬೇಕು ಸ್ಟೂಡೆಂಟ್ಗೆ. ಅದಕ್ಕೆ ನಮ್ಮ ಕಡೆನೇ ಬಂದು ಎಕ್ಸಿಟ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ನಾವೇ ಮಾಡ್ತಾ ಇದ್ದೀವಿ. ಸೊ ಏನು ವರಿ ಮಾಡೋ ನೆಸೆಸಿಟಿ ಇಲ್ಲ. ಈ ವರ್ಷ ಸ್ಟೂಡೆಂಟ್, ನಮ್ಮ ತಮಿಳ್ನಾಡು ಸ್ಟೂಡೆಂಟು ಕಂಟ್ರಿಗೆ 2ನೇ ರ್ಯಾಂಕ್ ಬಂದಿದ್ದಾನೆ ಅವನು. ಆಲ್ ಓವರ್ ಇಂಡಿಯಾ ಸ್ಟೂಡೆಂಟ್ ಎಕ್ಸಿಟ್ ಎಕ್ಸಾಮ್ ಯಾರು ಇವತ್ತು FMG ಬರೆದಿದ್ದಾರಲ್ಲ, ಹೈಯೆಸ್ಟ್ ಮಾರ್ಕ್ಸ್ ಬಂದಿದ್ದು 260+, 247 ಬಂದು ಸೆಕೆಂಡ್ ಹೈಯೆಸ್ಟ್ ಬಂದಿದ್ದು ಅದು ನಮ್ಮ ಸ್ಟೂಡೆಂಟು. ಸೆಕೆಂಡ್ ರ್ಯಾಂಕ್ ಆಗಿರ್ಬೋದು, 4th ರ್ಯಾಂಕು, 6th ರ್ಯಾಂಕು, 8th ರ್ಯಾಂಕ್,
9th ರ್ಯಾಂಕ್ ಸಿಂಗಲ್ ಡಿಜಿಟಲ್ಲಿ ಇವತ್ತು ರಿಸಲ್ಟ್ ನಾವು ಕೊಟ್ಟಿದ್ದೀವಿ. ಏನಕ್ಕಂದರೆ ನಾವು ಆ ಡೆಡಿಕೇಶನಾಗಿ ಕೊಡ್ತಾ ಇದ್ದೀವಿ. ಇಟ್ ಇಸ್ ನಾಟ್ ಲೈಕ್ ಒಂದು ಅಡ್ಮಿಷನ್ ಮಾಡ್ತೀವಪ್ಪ ಒಂದು 50,000 ರೂಪಾಯಿ ಬೆನಿಫಿಟ್ ಸಿಗುತ್ತೆ ಅಂತಲ್ಲ. ಸ್ಟೂಡೆಂಟ್ಗೆ ಕಳಿಸಿ ಅವರು ಓದ್ಕೊಂಡು ನಮ್ಮ ಸ್ಟೇಟಿಗೆ ಬಂದು ಕೆಲಸ ಮಾಡೋವರೆಗೂ ನಾವು ಜವಾಬ್ದಾರಿ ತಗೊತಾ ಇದ್ದೀವಿ ಅಂದರೆ ಅವರು ನಮ್ಮ ಫ್ಯೂಚರ್ ಆಗ್ತಾರೆ. ಯಾಕಂದರೆ ನಾಳೆ ನಾವು ಕೂಡ ಅವ್ರ ಹತ್ರ ಹೋಗುವಂಥ ಒಂದು ನೆಸೆಸಿಟಿ ಬರ್ಬೋದು. ಒಂದು ಒಳ್ಳೆ ಡಾಕ್ಟರ್ ಆಗಿದ್ದರೆ 100% ಸ್ಟೂಡೆಂಟ್ಗೆ ಏನು ಬೇಕಾಗುತ್ತೆ, ಏನು ಪಾಸಿಬಿಲಿಟೀಸ್ ಇರುತ್ತೆ, ಇವ್ರಿಗೆ ಜಸ್ಟ್ ಅಡ್ಮಿಷನ್ ಮಾಡಿ ಕಳಿಸೋದಷ್ಟೇ ಕೆಲಸ ಇರಲ್ಲ, ಮುಗಿಸ್ಕೊಂಡು ಬರೋವರೆಗೂ ಕೂಡ ಜವಾಬ್ದಾರಿ ನಾವು ತೊಗೊತಾ ಇದ್ದಾನೆ. ಬಿಕಾಸ್ ಆಫ್ ಆ ಒಂದು ಡೆಡಿಕೇಶನ್ ಇದೆ, ಒಂದು ಪ್ಯಾಷನೆಟ್ ಆಗಿ ಮಾಡ್ತಾ ಇದೀವಿ ಅಂತಲೇ ಇದಕ್ಕೊಂದು ಉದಾಹರಣೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಷ್ಟು ಪ್ರಾಮಿಸಿಂಗ್ ಆಗಿದೆ ಡಾಕ್ಟರ್ ಡ್ರೀಮ್ಸ್ ಅನ್ನೋದು ಇದರಲ್ಲೇ ಗೊತ್ತಾಗ್ತಾ ಇದೆ. ಆ್ಯಂಡ್ ಬಹಳಷ್ಟು ಜನಕ್ಕೆ ಅಬ್ರಾಡಿಗೆ ಕಳಿಸ್ಬಿಡ್ತೀವಿ, ಹೇಗೋ ಹೊಂದಿಸ್ಬಿಟ್ಟು ಮಾಡಿ ಎಲ್ಲ ಆಯಿತು, ಸೀಟು ಸಿಕ್ಬಿಡ್ತು. ಫೈನಲಿ ಹೇಗಿರ್ತಾರೆ, ಸೇಫ್ಟಿ ಏನು, ಆಮೇಲೆ ಊಟದ ವ್ಯವಸ್ಥೆ ಏನು? ಯಾಕಂದರೆ 1-2 ದಿನ ಆದರೆ ಓಕೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ 6 ವರ್ಷ ಅಂದರೆ ಇಟ್ಸ್ ನಾಟ್ ಅ ಶಾರ್ಟ್ ಟೈಮ್. ಅದ್ರ ಬಗ್ಗೆ ಹೇಳೋದಾದರೆ ಮ್ಯಾಮ್, ಯಾವುದೇ ಒಂದು ಯೂನಿವರ್ಸಿಟಿ ನಾನು ಸಜೆಸ್ಟ್ ಮಾಡ್ತೀನಿ ಅಂದರೆ ಫಸ್ಟ್ ನನಗೆ ಕಾನ್ಫಿಡೆಂಟ್ ಬರಬೇಕಲ್ಲಿ. ಯಾಕಂದರೆ ಲೈವಲ್ಲಿ ಕೂತ್ಕೊಂಡು ಹೇಳ್ತೀವಿ, ಸ್ಟೂಡೆಂಟ್ ವಾಕಿನ್ ಆಗ್ತಾರೆ, ಅಡ್ಮಿಷನ್ ಮಾಡ್ತಾರೆ ಅಂದರೆ ಅವರು ನಮ್ಮನ್ನು ನಂಬಿ ನಮ್ಮ ಒಂದು ಫೇಸ್ ನೋಡಿ ಮತ್ತು ನಮ್ಮ ಕಂಪ್ನಿ ನೋಡಿ ಬಂದು ಅಡ್ಮಿಷನ್ ಮಾಡ್ತಾರೆ. ಯಾವುದೇ ರೀತಿ ಬಂದು ಯಾವುದೇ ಯೂನಿವರ್ಸಿಟಿ ನೋಡಿರಲ್ಲ ಅವರು. ಫಸ್ಟ್ ಕಂಟ್ರಿಗೆ ವಿಸಿಟ್ ಮಾಡಿ ನಾನು ಒಂದು ಇನ್ಫಾರ್ಮೇಷನ್ ತಿಳ್ಕೊತೀನಿ, ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳು ಇಲ್ಲಿ ಸೆಟ್ ಆಗಬಹುದಾ, ಊಟದ ವ್ಯವಸ್ಥೆ ಇದು ನಮ್ಮ ಇಂಡಿಯನ್ ಸ್ಟೂಡೆಂಟ್ಗೆ ಸೆಟ್ ಆಗ್ಬೋದು ಅಂತ ನನಗೆ ಯಾವಾಗ ಧೈರ್ಯ ಬರುತ್ತೋ ಆವಾಗಲೇ ಬಂದು ಆ ಕಾನ್ಸೆಪ್ಟನ್ನು ಬಂದು ನಾನು ಪಬ್ಲಿಕ್ಕಲ್ಲಿ ಹೇಳೋಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ ಅಲ್ಲಿ ಕಳಿಸಿದ ಮೇಲೆ ಜವಾಬ್ದಾರಿ ನಮ್ಮದೇ ಇರುತ್ತೆ. 6 ವರ್ಷ ಸ್ಟೂಡೆಂಟಿಗೆ ಇಲ್ಲಿಂದ ಕರ್ಕೊಂಡು ಹೋಗಿ ಮಿನಿಮಮ್ 15 ದಿವಸ ಸ್ಟೇ ಮಾಡಿ ಒಂದು ಪ್ರಾಸೆಸನ್ನು ಮಾಡಿ ಎಜುಕೇಷನ್ ಮುಗಿಸ್ಕೊಂಡು ಬಂದು ಎಕ್ಸಿಟ್ ಬರೆಯೋವರೆಗೂ ನಾವು ಜವಾಬ್ದಾರಿ ತೊಗೊತಾ ಇದ್ದೀವಿ. ಸೊ ವರಿ ಮಾಡೋ ನೆಸೆಸಿಟಿ ಇಲ್ಲ. ಗರ್ಲ್ಸ್ಗೆ ಬೇರೆ ಹಾಸ್ಟೆಲ್ಸ್ ಕೊಟ್ಟಿದ್ದೀವಿ, ಬಾಯ್ಸಿಗೆ ಬೇರೆ ಹಾಸ್ಟೆಲ್ಸ್ ಕೊಟ್ಟಿದ್ದೀವಿ. ಊಟದ ವ್ಯವಸ್ಥೆ ಕೆಲವು ಕಾಲೇಜಲ್ಲಿ ಏನಂದರೆ ಇಂಡಿಯನ್ ಫುಡ್ ಫೆಸಿಲಿಟಿ ಬೇಕಾಗೇ ಇಲ್ಲ. ಯಾಕಂದರೆ ಎಲ್ಲ ಅಕ್ಕಪಕ್ಕ ಎಲ್ಲ ಗ್ರಾಸರಿ ಶಾಪ್ಸ್ ಇದೆ, ಎಲ್ಲ ಹತ್ತಿರ ಸಿಗ್ತಿರೋದ್ರಿಂದ ಬಂದು ಒಂದು ಒಳ್ಳೆಯ ಅವಕಾಶ ಇರುತ್ತೆ. ಒಂದು ಕಡಿಮೆ ಅಂಕಗಳಂದರೂ ಕೂಡ ಮಿನಿಮಮ್ 3,500 ಇಂದ 4,000 ರೂಪಾಯಿ ತಿಂಗಳ ಅವರೇ ಸೆಲ್ಫ್ ಕುಕಿಂಗ್ ಆಪ್ಷನ್ ಕೂಡ ಮಾಡ್ಕೋಬೋದು. ಅದಕ್ಕೂ ಕೂಡ ಅವಕಾಶ ಮಾಡಿಕೊಡ್ತೀವಿ. ಕಿಚನಲ್ಲಿ ಸ್ಟೂಡೆಂಟ್ಗೆ ಇಂಡಕ್ಷನ್ ಸ್ಟವ್ ಕೊಟ್ಬಿಡ್ತೀವಿ, ಫ್ರಿಜ್ ಎಲ್ಲ ಕೊಟ್ಟಿರ್ತೀವಿ, ಮತ್ತು ವಾಷಿಂಗ್ ಮೆಷಿನ್ ಎಲ್ಲ ಕೊಟ್ಟಿರ್ತೀವಿ. ಸ್ಟೂಡೆಂಟ್ಗೆ ಬೇಕಾಗಿರೋ ನೆಸೆಸಿಟಿ ಥಿಂಗ್ಸ್ ಎಲ್ಲ ಕೊಟ್ಟಿರೋದ್ರಿಂದ ಸ್ಟೂಡೆಂಟು ಆರಾಮಾಗಿ ಎಜುಕೇಷನ್ ಮೇಲೆ ಒಂದೇ ಫೋಕಸ್ ಮಾಡಿಕೊಂಡು ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಬಂದು ಎಜುಕೇಷನ್ನ ಮುಗಿಸ್ಕೊಂಡು ಬರ್ಬೋದು. ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ಆಪರ್ಚುನಿಟಿಗಳಿರುತ್ತೆ. ಸೇಫ್ಟಿ ತುಂಬ ಇಂಪಾರ್ಟೆಂಟು. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಬರುವಂಥ ಕನ್ಫ್ಯೂಷನ್ಸು, ಡೌಟು ಅದು ನನಗೂ ಇತ್ತು. ಇವತ್ತು ಒಂದು ಕ್ವಾಲಿಟಿ ಎಜುಕೇಷನ್ ವಿದ್ಯಾರ್ಥಿಗಳಿಗೆ ಕೊಡಬೇಕು, ಮತ್ತು ಎರಡನೇದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರು, ಮತ್ತು ಕ್ವಾಲಿಟಿ ಎಜುಕೇಷನು, ಮತ್ತು ಊಟದ ವ್ಯವಸ್ಥೆ, ಮತ್ತು ಓದ್ಕೊಂಡು ಬಂದ ನಂತರ ಬಂದು ಎಕ್ಸಿಟ್ ಎಕ್ಸಾಮ್ ಬರೀಬೇಕು. ಇದು ತಮಗೆ ಏನಿದೆ ಡೌಟು ಅದೇ ಡೌಟ್ ನನಗೂ ಇತ್ತು. ಇವತ್ತು ಇದೆಲ್ಲ ಒಂದು ಸರ್ವೀಸಲ್ಲಿ ಪ್ರಾಸೆಸ್ ಮಾಡಿ 14 ಇಯರಿಂದ ಈ ಒಂದು ಸರ್ವಿಸ್ ಕೊಡ್ತಾ ಬರ್ತಿದ್ವಿ. ಅಂದರೆ ಸುಮಾರು 4 ಇಂದ 5 ಬ್ಯಾಚಸ್ ನಮ್ಮದು ಹೊರಗೆ ಬಂದಿದೆ. ಇವತ್ತು ನಮ್ಮ ಕರ್ನಾಟಕದಲ್ಲೇ ಬಂದು ಕೆಲಸ ಮಾಡ್ತಾ ಇದ್ದಾರೆ. ತಾವು ಕೂಡ ಒಂದು 500ಕ್ಕಿಂತ ಕಡಿಮೆ ಮಾರ್ಕ್ಸ್ ಬಂದಿರೋರು ಇಂಡಿಯಾದಲ್ಲಿ ಸಿಕ್ಕಿಲ್ಲ ಅಂದ್ಬಿಟ್ಟು ಇಂಜಿನಿಯರಿಂಗ್ ಹೋಗೋದು, BCom BBMಗೆ ಹೋಗೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಒಳ್ಳೆಯ ಅವಕಾಶಗಳಿದೆ. ಫಾರಿನಲ್ಲಿ ಗ್ಲೋಬಲ್ ಎಕ್ಸ್ಪೋಜರ್ಸ್ ಇರುತ್ತೆ, ಅಲ್ಲೇ ಜಾಬ್ ಮಾಡಬೇಕಂದ್ರೂ ಕೂಡ ಒಳ್ಳೆ ಒಂದು ದುಡ್ಡನ್ನು ನಾವು ಅರ್ನ್ ಮಾಡ್ಕೋಬೋದು. ಅದೆಲ್ಲ ಆಪರ್ಚುನಿಟಿಗಳಿರುತ್ತೆ. ಸೊ ಅದಕ್ಕೋಸ್ಕರ 12 to 14 ಇಯರ್ ಡ್ರೀಮ್ ಏನಿತ್ತು ತಮ್ಮದು ಡಾಕ್ಟ್ರೇ ಮಾಡಿಸ್ಬೇಕಂದ್ಬಿಟ್ಟು ಇವತ್ತು ಸೀಟು ಕಡಿಮೆ ಇರೋದ್ರಿಂದ ಬಂದು ಬೇರೆ ಸ್ಟ್ರೀಮ್ಗೆ ಹೋಗೋಕ್ಕಿಂತ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡ್ತೀವಿ. ನಮಗೂ ಡಾಕ್ಟರ್ ಡ್ರೀಮ್ಸ್ಗೂ ಕೂಡ ಒಂದು ಒಳ್ಳೆಯ ಅವಕಾಶ ಕೊಡಿ. ಆಫೀಸಿಗೆ ಬನ್ನಿ, ಒಂದು ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ತಮಗೆ ಓಕೆ ಆಯಿತು ಅಂದರೆ ಮಾತ್ರ ಅಡ್ಮಿಷನ್ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಇವತ್ತು ಸ್ಪಾಟ್ ಅಡ್ಮಿಷನ್ ಬ್ಯಾಂಗ್ಳೂರು, ದಾವಣಗೆರೆ ಮತ್ತು ಗುಲ್ಬರ್ಗ ಈ 3 ಬ್ರಾಂಚಸ್ಸಲ್ಲೂ ಕೂಡ ಸ್ಪಾಟ್ ಅಡ್ಮಿಷನ್ ನಡೀತಾ ಇದೆ. ತಮಗೆ ಯಾವ ಬ್ರಾಂಚ್ ಹತ್ತಿರ ಆಗುತ್ತೆ ಅದಕ್ಕೆ ನಮ್ಮದು ನಂಬರ್ ಬರ್ತಾ ಇದೆ, ಅದಕ್ಕೊಂದು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಳಿ. ಸ್ಟೂಡೆಂಟ್ ಜೊತೆ ಹೋಗಿ ಇನ್ಫಾರ್ಮೇಷನ್ ತಿಳ್ಕೊಂಡು ಓಕೆ ಆಯ್ತು ಅಂದರೆ ಅಡ್ಮಿಷನ್ ಮಾಡಿಕೊಡಿ. ಇಲ್ಲಾಂದರೆ ಒಂದು ಸೆಕೆಂಡ್ ಆಪ್ಷನ್ ಅಂತ ಅಡ್ಮಿಷನ್ ಮಾಡಿ ಇಂಡಿಯಾದಲ್ಲಿ ವೇಟ್ ಮಾಡಿ. ಆಗಿಲ್ಲ ಅಂದರೆ ಕಂಟಿನ್ಯೂ ಮಾಡ್ಕೋಬೋದು ಅಬ್ರಾಡಲ್ಲಿ ಆಪ್ಷನ್ನು. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್ ಮುಬಾರಕ್ ಅವರೇ. ಬಹಳಷ್ಟು ವಿವರವಾಗಿ ತಿಳಿಸ್ಕೊಟ್ರಿ. ಡಾಕ್ಟರ್ ಡ್ರೀಮ್ಸ್ ಹೇಗೆ ಡಾಕ್ಟರ್ ಆಗೋ ಕನಸನ್ನು ಈಡೇರಿಸೋದಕ್ಕೆ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ. ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು ಮ್ಯಾಮ್. ಓಕೆ, ನೀವು ಡಾಕ್ಟರ್ ಡ್ರೀಮ್ಸ್ನ ನಂಬರ್ ನೋಟ್ ಮಾಡ್ಕೊಳ್ಳಿ, ಅಡ್ರೆಸ್ ಕೂಡ ನೋಟ್ ಮಾಡ್ಕೊಳ್ಳಿ. ಒಂದ್ಸರಿ ಆಫೀಸ್ಗೆ ಹೋಗಿ ಡೈರೆಕ್ಟಾಗಿ ಕೂತು ಮಾತನಾಡಿ. ಯಾಕಂದರೆ ಇದು ಎಜುಕೇಷನ್ ವಿಚಾರ ಆಗಿರೋದ್ರಿಂದ ಚೌಕಾಸಿ ಬೇಡ. ನಂಬರ್ 619 2nd floor 80 feet road, ಕೋರಮಂಗಲ 6th block ನಿಯರ್ ಸೋನಿ ವಾರ್ಡ್ ಸಿಗ್ನಲ್, ನಮ್ಮ ಬೆಂಗಳೂರು 95. ನಂಬರ್ ಹೇಗಿದೆ 9035061122. ಮತ್ತೊಂದು ನಂಬರ್ 7899919917.